ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ ನೀವು ಸೆಲ್ಲರ್ ಆಗ್ಬೋದು, ನೀವು ಯಾವ ರೀತಿ ನೀವು ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡಿದ್ರೆ ನೀವು ಯಾವ ರೀತಿ ನೀವು ಸಾಕಷ್ಟು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಹತ್ರ ಏನಾದರೂ ಒಂದು ಶಾಪ್ ಇದ್ದು, ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಒಂದು ಪ್ರಾಡಕ್ಟ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದರೆ, ಇಲ್ಲಾಂದರೆ ನೀವು ಯಾರಾದರೂ ರೀಟೇಲರ್ ಆಗಿದ್ದರೆ ನೀವು ಯಾವ ರೀತಿ ಫ್ಲಿಪ್ಕಾರ್ಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಯಾವ ರೀತಿಯಲ್ಲಿ ನಿಮ್ಮ ಪ್ರಾಡಕ್ಟ್ನ ಆನ್ಲೈನಲ್ಲಿ ಸೆಲ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಫ್ಲಿಪ್ಕಾರ್ಟಲ್ಲಿ ಸೆಲ್ಲರ್ ಆಗಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು, ಏನೆಲ್ಲ ಫೀಸ್ ಕಟ್ಟಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಿ, ಯಾವುದೇ ಇನ್ಫಾರ್ಮೇಷನ್ನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆನ್ಲೈನಲ್ಲಿ ಯಾಕೆ ಸೆಲ್ ಮಾಡಬೇಕು ಅಂದಾಗ, ಆನ್ಲೈನಲ್ಲಿ ಈಗ ನಾರ್ಮಲ್ ಅಂಗಡಿ ಆದರೆ ನಮಗೆ ಒಂದು 10 ಗಂಟೆ 15 ಗಂಟೆ ಅಷ್ಟೇ ಅಂಗಡಿ ಓಪನ್ ಮಾಡೋದು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ 10 ಗಂಟೆವರೆಗೂ ಓಪನ್ ಮಾಡ್ತೀವಿ. ಅದಾಗ್ಬಿಟ್ಮೇಲೆ ಅಂಗಡಿ ಬಂದ್ ಮಾಡಿಬಿಡ್ತೀವಿ. ಆದರೆ ಆನ್ಲೈನಲ್ಲಿ ಆಗ ಆ ಥರ ಇರಲ್ಲ. 24 ಗಂಟೆನೂ ಆನ್ಲೈನ್, ಯಾವಾಗ ಬೇಕಾದರೂ ಜನ ಏನು ಬೇಕಾದರೂ ಬೈ ಮಾಡ್ಕೊಳ್ಬೋದು. ಅದೇ ರೀತಿ ವರ್ಷದಲ್ಲಿ ಎಲ್ಲ ದಿನಗಳೂ ನೀವು ಶಾಪ್ನ ಆನ್ಲೈನಲ್ಲಿ ಓಪನ್ ಮಾಡಿ ಇಟ್ಕೊಂಡಿರ್ಬೋದು. ಅದು ತುಂಬ ಅಡ್ವಾಂಟೇಜು. ನಿಮ್ಮ ಪ್ರಾಡಕ್ಟ್ನ ನಿಮ್ಮ ಅಂಗಡಿಯಲ್ಲಿ ನಿಮ್ಮ ರೋಡಲ್ಲಿರೋದು, ಪಕ್ಕದ ರೋಡಲ್ಲಿರೋ ಜನ ಮಾತ್ರ ಬೈ ಮಾಡ್ತಾರೆ. ಆದರೆ ಆನ್ಲೈನಲ್ಲಿ ದೇಶದ ಎಲ್ಲ ಭಾಗಗಳ ಜನಗಳೂ ಬಂದು ನಿಮ್ಮ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಅದು ಒಳ್ಳೆ ಅಡ್ವಾಂಟೇಜು. ಆನ್ಲೈನಲ್ಲಿ ಸೆಲ್ ಮಾಡೋದು ಏನು ಅಡ್ವಾಂಟೇಜ್ ಅಂದರೆ, ನಿಮ್ಮ ಪ್ರಾಡಕ್ಟ್ಗೆ ಒಳ್ಳೆ ವಿಸಿಬಿಲಿಟಿ ಸಿಗುತ್ತೆ, ನಿಮ್ಮ ಪ್ರಾಡಕ್ಟು ಎಲ್ಲ ಕಡೆ ರೀಚ್ ಆಗುತ್ತೆ, ನಿಮ್ಮ ಪ್ರಾಡಕ್ಟು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ ಆನ್ಲೈನಲ್ಲಿ. ಆಗ ಅವ್ರಿಗೆ ಇಂಟ್ರೆಸ್ಟ್ ಆಗಿದ್ರೆ ಆ ಪ್ರಾಡಕ್ಟ್ನ, ನಿಮ್ಮ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಆಗ ನೀವು ಆ ಪ್ರಾಡಕ್ಟ್ನ ಶಿಪ್ ಮಾಡಬೇಕು ಅಷ್ಟೇ. ಆ ಶಿಪ್ ಮಾಡೋದನ್ನೆಲ್ಲನೂ ಕಂಪ್ಲೀಟಾಗಿ ಫ್ಲಿಪ್ಕಾರ್ಟರೇ ಎಲ್ಲ ಓನರ್ಶಿಪ್ ತೊಗೊಂಡಿರ್ತಾರೆ. ಆದ್ದರಿಂದ ಆನ್ಲೈನಲ್ಲಿ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಮತ್ತು ನಿಮಗೆ ಫ್ಲಿಪ್ಕಾರ್ಟ್ ಕಡೆಯಿಂದನೂ 7 ರಿಂದ 15 ದಿನದೊಳಗಡೆ ನಿಮಗೆ ಪೇಮೆಂಟು ಸಿಕ್ಬಿಡುತ್ತೆ. ನೀವು ಪ್ರಾಡಕ್ಟ್ ಶಿಪ್ ಆಗ್ಬಿಟ್ಮೇಲೆ, ಅದನ್ನು ಜನ ತೊಗೊಂಬಿಟ್ಮೇಲೆ ನಿಮಗೆ ಒಂದು ವಾರದಿಂದ 15 ದಿನದೊಳಗಡೆ ನಿಮಗೆ ಆನ್ಲೈನಲ್ಲೇ ಹಣ ಬಂದ್ಬಿಡುತ್ತೆ. ಮತ್ತು ಗ್ರೋತ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ನಿಮ್ಮ ಶಾಪಲ್ಲಿ 10 ಐಟಮ್ ಸೆಲ್ ಮಾಡಿದ್ರೆ, ನೀವು ಈಗ ನಿಮ್ಮ ಪ್ರಾಡಕ್ಟು ಇಡೀ ದೇಶದಲ್ಲೇ ಆನ್ಲೈನಲ್ಲಿ ಸಿಗೋದ್ರಿಂದ ನಿಮ್ಮ ಪ್ರಾಡಕ್ಟು ಯಾರು ಬೇಕಾದರೂ ಬೈ ಮಾಡ್ಬೋದು. ಆಗ ಇಲ್ಲಿ 5 ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದಾರೋ ಅಲ್ಲಿ 50 ಪ್ರಾಡಕ್ಟ್ ಸೆಲ್ ಮಾಡ್ತೀರಾ. ಒಳ್ಳೆ ಪ್ರಾಡಕ್ಟು, ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಯೂನಿಕ್ಯೂ ಪ್ರಾಡಕ್ಟು, ಮತ್ತು ಎಲ್ಲೂ ಸೆಲ್ ಆಗದಿರೋ ಪ್ರಾಡಕ್ಟ್ ನೀವು ಆನ್ಲೈನಲ್ಲಿ ಸೆಲ್ ಮಾಡಿದ್ರೆ ನಿಮಗೆ ಜಾಸ್ತಿ ವಾಲ್ಯೂಮಲ್ಲಿ ಸೆಲ್ ಆಗುತ್ತೆ. ಅದು ಒಳ್ಳೆ ರೀತಿ ಅಡ್ವಾಂಟೇಜು. ಮತ್ತು ಇಲ್ಲಿ ನೀವೇನು ಜಾಸ್ತಿ ದೊಡ್ಡ ಜಾಗನೇ ಬೇಕಾಗಿರೋದಿಲ್ಲ. ಈ ಐಟಮ್ಗಳನ್ನೆಲ್ಲ ಒಂದು ಕಡೆ ಮನೇಲಿ ಇಟ್ಕೊಂಡ್ರೂ ನೀವು ಆನ್ಲೈನಲ್ಲಿ ಸೆಲ್ ಮಾಡ್ಕೊಳ್ಬೋದು. ಇದು ಒಂದು ಥರ ಒಳ್ಳೆ ಅಡ್ವಾಂಟೇಜು. ನೀವು ಈಸಿಯಾಗಿ ನೀವು ಆನ್ಲೈನಲ್ಲಿ ಸೆಲ್ ಮಾಡ್ಕೊಳ್ಬೋದು. ನಿಮಗೆ ಆನ್ಲೈನಲ್ಲಿ ಸೆಲ್ ಮಾಡಬೇಕಂದಾಗ ಮಿನಿಮಮ್ ಒಂದು ಪ್ರಾಡಕ್ಟ್ ಇರಬೇಕು. ಒಂದು ಪ್ರಾಡಕ್ಟ್ನ ನೀವು ಡಿಸ್ಪ್ಲೇಯಲ್ಲಿ ನೀವು ಲಿಸ್ಟಿಂಗ್ ಆದರೆ ನಿಮ್ಮ ಪ್ರಾಡಕ್ಟ್ನ ಈಸಿಯಾಗಿ ಸೆಲ್ ಮಾಡ್ಬೋದು. ನಿಮ್ಮ ಪ್ರಾಡಕ್ಟ್ನ ಲಿಸ್ಟಿಂಗ್ ಮಾಡೋದಕ್ಕೆ ನೀವೇನು ದುಡ್ಡು ಕೊಡೋದೇನು ಬೇಕಾಗಿಲ್ಲ. ಆ ಪ್ರಾಡಕ್ಟು ಸೆಲ್ ಆದಾಗ ಮಾತ್ರ ನೀವು ದುಡ್ಡು ಕೊಡಬೇಕು. ಇಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ಗೆ ನೀವೇನು ದುಡ್ಡು ಕೊಡೋ ಹಾಗಿಲ್ಲ. ಆ ಪ್ರಾಡಕ್ಟ್ ಸೆಲ್ ಆದಾಗ ನೀವು ಆ ಪ್ರಾಡಕ್ಟ್ ದುಡ್ಡು ಕೊಡಬೇಕು. ನೀವೇನು ನಿಮ್ಮ ಫ್ಲಿಪ್ಕಾರ್ಟ್ಗೆ ದುಡ್ಡು ಕೊಡೋ ನೆಸೆಸರಿ ಇರೋದಿಲ್ಲ. ಯಾವ ರೀತಿ ನೀವು ಫ್ಲಿಪ್ಕಾರ್ಟ್ಗೆ ರಿಜಿಸ್ಟರ್ ಮಾಡಬೇಕಂದಾಗ ಸೆಲ್ಲರ್ ಆಗಿ ನಿಮ್ಮಲ್ಲಿ 3 ಡಾಕ್ಯುಮೆಂಟ್ ಇರಬೇಕು. ಒಂದು ಜಿ ಎಸ್ ಟಿ ಒಂದಿರಬೇಕು. ಒಂದು ಸ್ಯಾಂಪಲ್ ಚೆಕ್ ಕೊಡಬೇಕು. ನೀವು ಒಂದು ಸ್ಯಾಂಪಲ್ ಚೆಕ್ ಅಂದಿದ ತಕ್ಷಣ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರಬೇಕು. ಮತ್ತು 3ನೇದು ಸ್ಪೆಸಿಮೆನ್ ಸಿಗ್ನೇಚರ್ಸ್ ಇರಬೇಕು. ಈ 3 ಇದ್ದರೆ ನೀವು ಈಸಿಯಾಗಿ ಫ್ಲಿಪ್ಕಾರ್ಟಲ್ಲಿ ಸೆಲ್ಲರ್ ಆಗಿ ನೀವು ಈಸಿಯಾಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಈಗ ತಿಳಿಸ್ಕೊಡ್ತೇನೆ ಫೀಸ್ ಸ್ಟ್ರಕ್ಚರ್ ಏನಿದೆ. ಫ್ಲಿಪ್ಕಾರ್ಟಲ್ಲಿ ನಿಮ್ಮ ಪ್ರಾಡಕ್ಟ್ ಸೆಲ್ ಆಗಿಬಿಟ್ಮೇಲೆ ನೀವು ಏನೆಲ್ಲ ಫೀಸ್ ಕೊಡಬೇಕಾಗುತ್ತೆ, ಏನೆಲ್ಲ ಫೀಸು ಅವ್ರು ನಿಮ್ಮ ಹತ್ರ ಇಸ್ಕೊಳ್ತಾರೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಆ ಫೀಸ್ ಸ್ಟ್ರಕ್ಚರ್ ಏನಂದಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಎಲ್ಲ ಫೀಸ್ ಸ್ಟ್ರಕ್ಚರ್ ಇದೆ. ಕಮಿಷನ್ ಫೀಸ್ ಇದೆ. ಈಗ ಒಂದು ಪ್ರಾಡಕ್ಟ್ 10 ರೂಪಾಯಿ ಪ್ರಾಡಕ್ಟ್ ಸೆಲ್ ಆದರೆ ಅದಕ್ಕೆ ಇಷ್ಟು ಕಮಿಷನ್ ಅಂತ ಅವರು ನಿಮ್ಮ ಹತ್ರ ಚಾರ್ಜ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಪ್ರಾಡಕ್ಟ್ನ ನಿಮ್ಮ ಶಾಪಿಂದ ಕಸ್ಟಮರ್ ಹತ್ರ ಕಳಿಸ್ತಾರಲ್ವ, ಅದಕ್ಕೆ ಶಿಪ್ಪಿಂಗ್ ಫೀಸ್ ಅಂತ ಇಸ್ಕೊಳ್ತಾರೆ. ಅದೇ ರೀತಿ ಕಲೆಕ್ಷನ್ ಫೀಸ್ ಅಂದಿದ ತಕ್ಷಣ ನೀವು ಆನ್ಲೈನಲ್ಲಾದರೂ ಜನ ಪೇ ಮಾಡಿದಾಗ, ಇಲ್ಲಾಂದರೆ ಕ್ಯಾಶ್ ಆಗಿ ಪೇ ಮಾಡಿದಾಗ ಆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಲ್ಲ, ಆ ಕಲೆಕ್ಷನ್ಗೂ ಇಷ್ಟು ಸಣ್ಣ ಮಟ್ಟದ ಒಂದು ಕಲೆಕ್ಷನ್ ಫೀಸ್ ಅಂತ ಹಾಕ್ತಾರೆ. ಮತ್ತು ಒಂದು ಸ್ಮಾಲ್ ಅಮೌಂಟು ನೀವು ಯಾವುದೇ ಪ್ರಾಡಕ್ಟು ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡಿದ್ರೆ ಫಿಕ್ಸ್ಡ್ ಫೀಸ್ ಅಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಅವರು ಹಣ ಹಾಕ್ತಾರೆ. ಇದು 4 ಥರ ಫೀಸಸ್ಸು ಫ್ಲಿಪ್ಕಾರ್ಟಲ್ಲಿ ಇದೆ. ನಿಮಗೆ
ವಿತಿನ್ 7 to 15 ಡೇಸ್ ಒಳಗಡೆ ನಿಮ್ಮ ಡೇಸಲ್ಲಿ ನಿಮ್ಮ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗಿದ ತಕ್ಷಣ ಅವರು ನಿಮಗೆ ಅಮೌಂಟ್ ಸೆಟಲ್ ಮಾಡ್ತಾರೆ. ಅಮೌಂಟ್ ಸೆಟಲ್ ಮಾಡೋದು ಹೇಗೆ ಮಾಡ್ತಾರೆ ಅಂದರೆ ಅವ್ರ ಫಾರ್ಮುಲಾನ ಕೊಟ್ಟಿದ್ದಾರೆ ನೋಡಿ. ಆರ್ಡರ್ ಐಟಮ್ ವ್ಯಾಲ್ಯೂ, ನಿಮ್ಮ ಪ್ರಾಡಕ್ಟ್ಗೆ ನೀವು ಎಷ್ಟು ಸೆಲ್ ಮಾಡಿ ಇಟ್ಟಿದ್ದೀರೋ ಆ ಪ್ರಾಡಕ್ಟ್ ವ್ಯಾಲ್ಯೂ ಮೈನಸ್ ಮಾರ್ಕೆಟ್ ಪ್ಲೇಸ್ ಫೀ. ಮಾರ್ಕೆಟ್ ಪ್ಲೇಸ್ ಫೀ ಅಂದಿದ ತಕ್ಷಣ ಈ ಎಲ್ಲ 4 ಫೀಸ್ಗಳನ್ನು ಸೇರಿಸ್ಕೊಂಡು ಪ್ಲಸ್ GST ಹಾಕ್ತಾರೆ. ಎಷ್ಟು ಮಾರ್ಕೆಟ್ ಪ್ಲೇಸ್ಗೆ ಹಣ ಕೊಡಬೇಕೋ ಅದಕ್ಕೆ GST ಕ್ಯಾಲ್ಕುಲೇಟ್ ಮಾಡಿ ಆ ಪ್ರಾಡಕ್ಟ್ಗೆ ಎಷ್ಟು ದುಡ್ಡು ಬಂದಿದೆಯೋ ನಿಮಗೆ ಆ ಪ್ರಾಡಕ್ಟ್ ದುಡ್ಡು ನಿಮಗೆ ಕಳಿಸ್ತಾರೆ. ಮತ್ತು ಶಿಪ್ಪಿಂಗ್ ಫೀಸಸ್, ನಿಮ್ಮ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟ್ ಅವರೇ ಶಿಪ್ ಮಾಡ್ತಾರೆ. ಈ ರೀತಿಯಲ್ಲಿ ನಿಮಗೆ ಚಾರ್ಜ್ ಆಗ್ತಾರೆ. ನಿಮಗೆ ಈ ಥರ ಎಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಥರ ಎಲ್ಲನೂ ಡಿಫ್ರೆಂಟ್ ವೈಸ್ ತೂಕಕ್ಕೆ ತೂಕಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ. ಇಂಟ್ರಾಸಿಟಿಗೇನು, ಇಂಟ್ರಾ ಝೋನ್ಗೇನು, ಇಂಟರ್ ಝೋನ್ಗೇನು, ಡಿಫ್ರೆಂಟ್ ಪ್ಲೇಸಸ್ಗೆ ಯಾವ ರೀತಿ ಶಿಪ್ಪಿಂಗ್ ಚಾರ್ಜ್ ಮಾಡ್ತಾರೆ ಅನ್ನೋದು ಈಗ ಇಲ್ಲೆಲ್ಲ ತೋರಿಸ್ತಿದ್ದೀನಿ. ನಿಮಗೆ ಕಲೆಕ್ಷನ್ ಫೀಸ್ ಎಷ್ಟು ಚಾರ್ಜ್ ಮಾಡ್ತಾರೆ, ಈಗ ಪ್ರೀಪೇಯ್ಡ್ ಇರ್ಬೋದು, ಪೋಸ್ಟ್ ಪೇಯ್ಡ್ ಇರ್ಬೋದು, ಎಲ್ಲ ಥರ ಆರ್ಡರ್ಗಳಿಗೂ ಕಲೆಕ್ಷನ್ ಫೀಸ್ ಯಾವ ಥರ ಚಾರ್ಜ್ ಮಾಡ್ತಾರೆ ಅಂದರೆ 750 ರೂಪಾಯಿವರೆಗೂ ನಿಮಗೆ 2% ಪ್ರೀಪೇಯ್ಡಲ್ಲಿ ಚಾರ್ಜ್ ಮಾಡ್ತಾರೆ. ಪೋಸ್ಟ್ ಪೇಯ್ಡಲ್ಲಿ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ರೀತಿ ಸೆಲ್ಲಿಂಗ್ ಪ್ರೈಸಲ್ಲಿ ಮೋರ್ ದೆನ್ 750 ರುಪೀಸ್ ಇದ್ದರೆ 2% ಪ್ರೀಪೇಯ್ಡಲ್ಲಿ, ಪೋಸ್ಟ್ ಪೇಯ್ಡಲ್ಲಿ 2%. ಮತ್ತು ಅದೇ ರೀತಿ ಫಿಕ್ಸ್ಡ್ ಫೀಸ್ ಇರುತ್ತೆ. ಇದು ಒಂದು ಫಿಕ್ಸ್ಡ್ ಫೀ ಇರುತ್ತೆ, ಎಲ್ಲ ಟ್ರಾನ್ಸಾಕ್ಷನ್ ಮೇಲೆ ಹಾಕ್ತಾರೆ. 500 ರೂಪಾಯಿ ಒಳಗಡೆ ಇದ್ರೆ 12 ರೂಪಾಯಿ ಚಾರ್ಜ್ ಮಾಡುತ್ತೆ. 1000 ರೂಪಾಯಿ ಒಳಗಡೆ ಇದ್ರೆ 20 ರೂಪಾಯಿ. ಮತ್ತು ಯಾವುದೇ 1000 ರೂಪಾಯಿಗಿನ ರೇಟ್ ಜಾಸ್ತಿ ಆಗಿದ್ರೆ 35 ರೂಪಾಯಿ ಅಂತ ಫಿಕ್ಸ್ಡ್ ಫೀಸ್ ಅಂತ ಫ್ಲಿಪ್ಕಾರ್ಟ್ಗೆ ನೀವು ಕೊಡಬೇಕಾಗುತ್ತೆ. ನಿಮಗೆ ಈಗ ಅರ್ಥ ಆಗಿರ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಫ್ಲಿಪ್ಕಾರ್ಟ್ ಸೆಲ್ಲರ್ ಆದರೆ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ಫ್ಲಿಪ್ಕಾರ್ಟಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನೀವು ಒಂದು ಸೆಲ್ಲರ್ ಆಗಿ ರಿಜಿಸ್ಟರ್ ಮಾಡಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ ಎಲ್ಲ ರೀತಿ ಮಾರ್ಕೆಟ್ ಪ್ಲೇಸ್ ಫೀಸ್ ತಗೊಳ್ತಾರೆ, ಎಷ್ಟು ಶಿಪ್ಪಿಂಗ್ ಕಾಸ್ಟ್ ತಗೊಳ್ತಾರೆ, ಯಾವೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಎಷ್ಟು ಪೇಮೆಂಟ್ಸ್ ಕೊಡ್ತಾರೆ ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.